ಉಲ್ಲಂಘನೆ ಮೊನ್ನೆನೇ ಮಾಡಿದ್ದಾರೆ. ಮೊನ್ನೆ ಸರ್ಕಾರದವರು ಏನು ಹೇಳಿದರು, ಎನಿ ವೈಲೇಷನ್ ಆಫ್ ಸೀಸ್ ಫೈರ್ ಆರ್ ಎನಿ ಆ್ಯಕ್ಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯನ್ ಆ್ಯಕ್ಟ್ ಆಫ್ ವಾರ್ ಅಂತ ಹೇಳಿದರು ಅವರು. ಆದರೆ ಕಳೆದ ಕೆಲವು ದಿನಗಳಲ್ಲಿ ಏನು ಕೆಲವು ಬೆಳವಣಿಗೆಗಳಾಗಿವೆ, ಸ್ವಲ್ಪ ಮಟ್ಟಿಗೆ ಎಲ್ಲರಿಗೂ ಆಶ್ಚರ್ಯ ಆಗಿದೆ. ನಮ್ಮ ಸೇನೆ ಭಾಳ ಉತ್ತಮವಾದಂಥ ಕೆಲಸ ಮಾಡಿ, ಎಲ್ಲಿ ಭಯೋತ್ಪಾದನೆ ಹುಟ್ಟುತ್ತಾ ಇದೆ ನೇರವಾಗಿ ಅಲ್ಲಿ ಅವರು ದಾಳಿ ಮಾಡಿ ಬೇರು ಸಮೇತ ಕಿತ್ತುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಮತ್ತು ಇದಕ್ಕೆ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕನು ಕೂಡ ನಮ್ಮ ಸೈನಿಕರಿಗೆ, ನಮ್ಮ ಸೇನೆಗೆ ಚಿರಋಣಿಯಾಗಿದ್ದಾರೆ. ಆದರೆ ನಮ್ಮ ಸೇನೆಗೆ ಎಲ್ಲೋ ಒಂದು ಕಡೆ ಮತ್ತು ನಮ್ಮ ಜನರಿಗೆ ಎಲ್ಲೋ ಒಂದು ಕಡೆ ನಮ್ಮ ಪ್ರಧಾನಮಂತ್ರಿಗಳು, ಫಾರಿನ್ ಮಿನಿಸ್ಟರು, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರು ಸ್ವಲ್ಪ ನಿರಾಸೆ ಮಾಡಿದ್ದಾರೆ ಅಂತ ಅಭಿಪ್ರಾಯ ಮೂಡ್ತಾ ಇದೆ. ನಮ್ಮ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ಕುಸಿದೋಗಿದೆ ಅಂತ ಅಭಿಪ್ರಾಯ ಮೂಡ್ತಾ ಇದೆ. ಅವರ್ ಫಾರಿನ್ ಪಾಲಿಸಿ, ಅವರ್ ಪ್ರೈಮ್ ಮಿನಿಸ್ಟರ್, ಅವರ್ Minister of External Affairs and our National Security Advisor have failed the army and the people of the country. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನೀವು ವಿಶ್ವಗುರು ಅಂತ ಹೇಳ್ಕೊಳೋರು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂದ ಇಂಥ ಪರಿಸ್ಥಿತಿನಲ್ಲಿ ಯಾವಾಗ ನೀವು ಭಾರತ ದೇಶದ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ದೀರಾ, ಇಂಥ ಸನ್ನಿವೇಶ, ಇಂಥ ಸಂದರ್ಭದಲ್ಲಿ ಅವರಿಗೆ $2.5 ಬಿಲಿಯನ್ ಲೋನ್ ಸಿಗುತ್ತೆ. ಅಂದರೆ ವಿ ಹ್ಯಾವ್ ಫೇಲ್ಡ್ ಟು ಕನ್ವಿನ್ಸ್ IMF ನಾಟ್ ಟು ಗಿವ್ ಲೋನ್ ಟು ಅ ಟೆರರಿಸ್ಟ್ ಕಂಟ್ರಿ ಲೈಕ್ ಪಾಕಿಸ್ತಾನ್.